ನಿರ್ಮಾಪಕ ನಿರ್ದೇಶಕ ಎಲ್ಲರೂ ಸೇರಿ ನನ್ನನ್ನು ಸೋಲಿಸ್ತಾರಂತೆ. ಇದು ಸಿನಿಮಾ ಅಲ್ಲಪ್ಪ, ಇದು ನಿಜ ಜೀವನ ಅಂತ ಡಿ ಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಬಿಟ್ಟಂತೆ ರೀಲ್ಗಳು ಇಲ್ಲಿ ಆಗೋದಿಲ್ಲ ಅಂತ. ಅವರ ಎಲ್ಲಾ ಸಿನಿಮಾಗಳು ಆ ರೀಲುಗಳು ಡಬ್ಬ ಸೇರಿದೆ ಅಂತ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಒಂದಾಗಿದ್ದಾರಂತೆ, ನನ್ನ ಸೋಲಿಸ್ಬೇಕಂತೆ. ಏನ್ ತಗರಿ ಸೋಲಿಸ್ತೀರಿ? ಈ ಬಡವರ ಪರವಾಗಿ ಧ್ವನಿಯನ್ನ ಎತ್ತಿದ್ದೀನಲ್ಲ ಅದಕ್ಕ, ಈ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಲ್ಲ ಅದಕ್ಕ, ಈ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅದಕ್ಕ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ನಿಮ್ಮ ಭ್ರಷ್ಟಾಚಾರವನ್ನ ಅದ್ಬಿಡ್ತಕ್ಕಂತ ಒಂದು ಕೆಲಸ ಇವತ್ತೇನು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಯಾವ ಹಂತದಲ್ಲಿ ನೀವು ಮಾಡಿದ್ದೀರಿ ಅನ್ನೋದನ್ನ ಜನಕ್ಕೆ ತಿಳಿಸ್ತಾ ಇದ್ದೀನಲ್ಲ ಅದಕ್ಕ. ಯಾವುದಕ್ಕೋಸ್ಕರ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಳ್ಳಕ್ ಬಂದಿದ್ರು ಅಂತ. ಡಿ ಕೆ ಶಿವಕುಮಾರ್ ಅವ್ರು ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು, ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು MLA ಆಗಕ್ ಬಂದವರು, ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಭಿಕ್ಷೆ ಬೇಡದವರು, ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಆಸ್ತಿ ಉಳಿಸ್ಕೊಂಡವರು ಯಾರು ಅನ್ನೋದನ್ನ ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ನೋಡಿದ್ದಾರೆ. ಈ ಜಿಲ್ಲೆಯ ಜನ, ಈ ಕ್ಷೇತ್ರದ ಜನ ನೋಡಿದ್ದಾರೆ. ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮನೆ ಬಾಕ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ತಾ ಇದ್ರು ರೀ. ಎಲ್ರಿಗೂ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು. ಪಾಪ ಮಾಧ್ಯಮದವ್ರು ಹೇಳಲ್ಲ, ಅವ್ರೇನಾರ ಹೇಳಿದ್ರೆ ಅವ್ರದನ್ನೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತಾರೆ ಪಾಪ. ಇನ್ನೊಬ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಡ್ಯೂಸರ್ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು ಸ್ಕ್ರಿಪ್ಟ್ ರೈಟರ್ ಇದ್ದಾರೆ, ಇನ್ನೊಬ್ರು ಆಕ್ಟರ್ ಇದ್ದಾರೆ, ಇನ್ನೊಬ್ರು ಇನ್ವೆಸ್ಟರ್ಸ್ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ನನ್ನ ಸೇಲ್ಸ್ಬೇಕಂತೆ. ಇದು ಸಿನಿಮಾ ಅಲ್ಲಪ್ಪ, ಇದು ರಾಜಕೀಯ ಜೀವನ, ನಿಜ ಜೀವನ. ಇದು ನಿಜ ಜೀವನ. ಇದು ನಿಜ ಜೀವನದಲ್ಲಿ ಸೋಲ್ಸ್ಬೇಕಾಗಂತ ವಿಚಾರ, ಸಿನಿಮಾದಲ್ಲ. ಸಿನಿಮಾದಲ್ಲಿ ರೀಲ್ ಬಿಟ್ಟಂಗೆ ಇಲ್ಲಿ ಬಿಟ್ರೆ ಜನ ಒಪ್ಪೋದಿಲ್ಲ. ನಿಮ್ಮ ಬಿಟ್ಟಿರ್ತಕ್ಕಂಥ ಎಲ್ಲ ರೀಲ್ಗಳು ಡಬ್ಬ ಸೇರಿದೆ. ಇವತ್ತು ನಾನ್ ಕೇಳೋದಿಷ್ಟೇ, ನಾನ್ ನಿಮ್ಮ ಮನೆ ಮಗನಾಗಿದ್ದೇನೆ, ನಿಮ್ಮ ಸೇವಕನಾಗಿದ್ದೇನೆ, ನಿಮ್ಮ ಮನೆಯ ಕೂಲಿಯನ್ನ ಮಾಡಿದ್ದೇನೆ, ಈ ಜಿಲ್ಲೆಯ ಕೂಲಿಯನ್ನ ಮಾಡಿದ್ದೇನೆ. ನಾನು ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ, ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಾನು ನಿಮ್ ಕೇಳ್ತಾ ಇರೋದಿಷ್ಟೇ. ನಾನು ಕಳೆದ 10 ವರ್ಷ 8 ತಿಂಗಳ ಕಾಲ ಏನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದ್ದೇನೆ, ನಿಸ್ವಾರ್ಥದಿಂದ ಸೇವೆಯನ್ನ ಮಾಡಿದ್ದೇನೆ, ಪಕ್ಷಾತೀತವಾಗಿ ಸೇವೆಯನ್ನ ಮಾಡಿದ್ದೇನೆ, ಜಾತ್ಯತೀತವಾಗಿ ಸೇವೆಯನ್ನ ಮಾಡಿದ್ದೇನೆ. ನನಗೆ ತಾವು ಆಶೀರ್ವಾದ ಮಾಡಿ ನನಗೆ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.